ಸರ್, ಇದ್ರ ಮಧ್ಯದಲ್ಲಿ ಶಿವ ಎಲ್ಲಿಂದ ಬಂದ? ಶಿವಲಿಂಗ ಅಂದರೆ ಅದರದ್ದು ಮೀನಿಂಗ್ ಏನು? ಅದು ಇಟ್ಸ್ ನಾಟ್ ಅ ಫ್ಯಾಲಸ್ ಆ್ಯಸ್ ಪೀಪಲ್ ಡಿರೈಡ್ ಇಟ್. ಇಟ್ಸ್ ನಾಟ್ ಅ ಮೇಲ್ ಆರ್ಗನ್. ಶಿವಪುರಾಣ, ಲಿಂಗ ಪುರಾಣ, ಪದ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಯು ಪುರಾಣ, ಸ್ಕಾಂದ ಪುರಾಣ, ಅದರಲ್ಲೆಲ್ಲ ಇದ್ದಿದ್ದು ಕಾಶಿ ಬಗ್ಗೆ ಮೇನ್ಲಿ. ಆ್ಯಕ್ಚುಲಿ 1,000 ವರ್ಷ ನಮ್ಮ ಪೂರ್ವಜರು ಈ ಜಾಗಕ್ಕೋಸ್ಕರ ಹೋರಾಟ ನಡೆಸ್ತಾನೆ ಇದ್ರು. 1,000 ದೇವಸ್ಥಾನಗಳನ್ನು ಅಲ್ಲಿ ಕೆಡವಿದ್ರು. ನಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಬೇಕು ಅಂದರೆ ದಿಲ್ಲಿ ಸಲ್ತನತ್ಗೆ ಟ್ಯಾಕ್ಸ್ ಕೊಡಬೇಕು. ನಾವು ಟ್ಯಾಕ್ಸ್ ಕೊಟ್ಟು ನಾವು ನಮ್ಮ ದೇವರ ಪೂಜೆ ಮಾಡಬೇಕು. ಸಿಕಂದರ್ ಲೋಧಿ ಅವನು ಪೂರ್ತಿ ಕಾಶಿನ ನೆಲ ಸಮಾನ ಮಾಡಿ ಎಲ್ಲ ದೇವಸ್ಥಾನಗಳನ್ನು ಕೆಡವಿರ್ತಾರೆ. ದೇವರನ್ನ ಒಂದು ಮೂರ್ತಿಯಾಗಿ ಪೂಜೆ ಮಾಡೋದು ನಿಷೇಧ. ಯಾರು ಅದನ್ನು ಮಾಡ್ತಾರೋ ಅದು ಕುಫ್ರ್ ಅಂತ ಹೇಳ್ತಾರೆ. ಇಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಅಲ್ಲಾ. ದಟ್ ಈಸ್ ಯುವರ್ ಅಲ್ಟಿಮೇಟ್ ಸ್ಪಿರಿಚುವಲ್ ಗೋಲ್. ಅದಕ್ಕೆ ಎವ್ರಿ ಒನ್ ವಾಂಟೆಡ್ ಟು ರಿಸರೆಕ್ಟ್ ದಿಸ್ ಪ್ಲೇಸ್, ಮೋಕ್ಷನಗರಿ ಕಾಶಿ. ಒಂದು ಮರಾಠ ರಾಣಿ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್, ಅವ್ರ ಬಗ್ಗೆ ಯಾರಿಗೂ ದೇಶದಲ್ಲಿ ಇವಾಗ ಅವ್ರದ್ದು 300ನೇ ಜನ್ಮೋತ್ಸವ ನಡೀತಾ ಇದೆ ಈ ವರ್ಷ. ದುರಾಚಾರಿಗಳು ಯಾವ್ಯಾವ ಮಂದಿರಗಳನ್ನ ಕೆಡವಿದ್ರೋ, ಸೋಮನಾಥ್ ಆಗಿರ್ಬೋದು, ಕಾಶಿ ವಿಶ್ವನಾಥ್ ಆಗಿರ್ಬೋದು, ಅದನ್ನೆಲ್ಲ ಪುನರ್ನಿರ್ಮಾಣ ಮಾಡ್ಕೊಂಡು ಬರ್ತಾರೆ. ಸೊ ಆ ಪಕ್ಷಕ್ಕೆ ಗೊತ್ತಿತ್ತು ಇಲ್ಲಿ ಒಂದು ಶಿವಲಿಂಗ ಇದೆ, ಇದ್ರೂ ದಿನ ಅದ್ರ ಮೇಲೆ ತಮ್ಮ ಕಾಲು ತೊಳೆಯೋದು, ಅಲ್ಲಿ ಮುಖ ತೊಳೆಯೋದು ಮಾಡ್ತಾ ಇದ್ದಿದ್ದು. ಈ ಗೋಪುರ ಕಡಿದ್ಬಿಟ್ಟು ಅದ್ರ ಮೇಲೆ 3 ಗುಂಬದ್ ಹಾಕಿ, ಆ ಗೋಡೆಗಳೆಲ್ಲ ಹಳೆ ಮಂದಿರದ ಅವಶೇಷಗಳು. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಎವ್ರಿಬಡಿ ಫರ್ಗಾಟ್ ಅಬೌಟ್ ದಿಸ್, ಬಿಕಾಸ್ ಇದೆಲ್ಲ ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು, ಹೆಂಗಿದೆಯೋ ಹಂಗೆ ಇರಲಿ, ಅವ್ರು ಕೊಟ್ಬಿಡೋಣ, ಅದು ಇದು.